ಮಾಮ್ ಕೊನೆಗೂ ಕೂಡ ಕಾಂತಾರ ಮೂವಿ ಕಡೆಯಿಂದ ಒಂದು ಸಾಂಗ್ ಲಾಂಚ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಎಕ್ಸೈಟಿಂಗ್ ಕಾಯ್ತೀನಿ. ಯಾಕೆ ಅಂತಂದ್ರೆ ಇದು ಇಷ್ಟು ಬೇಗ ಬರುತ್ತೆ ಅಂತ 100% ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಷ್ಟು ಫಾಸ್ಟ್ ಆಗಿ ರಿಷಬ್ ಶೆಟ್ಟಿ ಅವರು ಕೆಲಸ ಮಾಡಿ ತಗೊಂಬಂದ್ ಇಟ್ಟವ್ರೆ. ನೀವು ನೋಡ್ರಿ, ಖುಷಿ ಪಡಿ ಅಂತ. ಸೊ ಎಷ್ಟು ಫಾಸ್ಟ್ ಆಗಿ ಆಗಿದೆ ಅಂತ ಅಂದ್ರೆ 2 ವರ್ಷ ಟೈಮ್ ತಗೊಂಡಿರೋದು. ಟೈಮ್ ಜಾಸ್ತಿ ತಗೊಂಡಿಲ್ಲ. 2 ವರ್ಷ ಅನ್ನೋದು ಎಷ್ಟೊಂದ್ ಜನ ಏನ್ ಗುರು 2 ವರ್ಷ ಅಂತ ಕೇಳ್ಬೋದು. ಆದ್ರೆ ಈ ಮೂವಿಗೆ 2 ವರ್ಷ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಸೊ ಬೇಗ ಬಂದಿದ್ದಾರೆ. ಸಾಂಗು ಕೂಡ ತುಂಬಾ ಅಂದ್ರೆ ತುಂಬಾ ಲಾಂಚ್ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದೆ, ಲಾಂಚ್ ಮಾಡ್ತಾವ್ರೆ. ಖುಷಿ ಆಯ್ತು. ಯಾಕೆ ಅಂತಂದ್ರೆ ಈಗ ತುಂಬಾ ಅಂದ್ರೆ ತುಂಬಾ ಅವರು ಫಾಸ್ಟ್ ಆಗಿ ಕೆಲಸ ಮಾಡಿರೋದ್ರಿಂದ ಅವರಿಗೆ ಸ್ಕೆಡ್ಯೂಲ್ಸ್ ಜಾಸ್ತಿ ಇರುತ್ತೆ. ಪ್ರತಿಯೊಂದು ಕೂಡ ಅವ್ರಿಗೆ ಟೈಮ್ ಇರಲ್ಲ. ಫಾಸ್ಟ್ ಆಗಿ ಬರ್ತಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಗುರು. ಸೊ ಈ ಕೊನೆಗೂ ಕೂಡ ಒಂದು ಸಾಂಗ್ ಲಾಂಚ್ ಮಾಡಿದ್ದಾರೆ. ಸೊ ಖುಷಿ ಆಯ್ತು. ನೋಡೋಣ, ಅದು ನೋಡಿ ನಮಗೆ ಎಷ್ಟು ಪರ್ಸನಲಿ ಎಷ್ಟು ಮನದಾಳದಿಂದ ಖುಷಿ ಆಗುತ್ತೆ ಅನ್ನೋದನ್ನ ನೋಡೋಣ. ಯಾರ್ಯಾರು ಗುರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸುಮ್ನೆ ನೋಡ್ಬೇಡಿ, ಈ ಕನ್ನಡಿಗನ ಮೇಲೆ ನಿಮ್ಮ ಸಪೋರ್ಟ್ ಇರ್ಲಿ ಅಂತ ಹೇಳ್ತಾ ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಇದಕ್ಕೆ ಜಾಸ್ತಿ ಇಂಟ್ರೊಡಕ್ಷನ್ ಕೊಡೋದ ಅವಶ್ಯಕತೆ ಇಲ್ಲ. ಕಾಂತಾರ ಪಾರ್ಟ್ 1 ಇದು. ನೀವು ನೋಡಿರೋದು ಪಾರ್ಟ್ 2. ಈಗ ನಾವು ನೋಡ್ತಾ ಇರೋದು ಕಾಂತಾರ ಪಾರ್ಟ್ 1 ಸಾಂಗ್. ಸ್ಟಾರ್ಟ್. ವಿಜಯ್ ಕಿರ್ಗಂದು, ರಿಷಬ್ ಶೆಟ್ಟಿ, ಇವ್ರ ಮೇಲೆ ನಂಬಿಕೆ ಜಾಸ್ತಿ. ದೇವಸ್ಥಾನ, ಸಿಂಗಾರ್, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಮಡಿಯನೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲಿ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವೋ ಲೋಕಾನುಗ್ರಹವೇ ದೈವಾನುಗ್ರಹ
ಸುಖವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿದಾರೇನು ನೋ ವರ್ಡ್ಸ್, ಜಾಸ್ತಿ ಏನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸಾಂಗ್ ಕೇಳಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದೆ ಗುರು. ಕನ್ನಡ ಇಂಡಸ್ಟ್ರಿ ಮ್ಯೂಸಿಕಲ್ ವಿಚಾರದಲ್ಲಿ ಅಜ್ನೀಶ್ ಅವರಂತೂ ಒಂಥರ ಮಹಾಯಾವಿ ಅಂತ ಹೇಳ್ಬೇಕು. ಆ ರೇಂಜಿಗೆ ರೀಸೆಂಟ್ ಬಂದಿರೋ ಸಾಂಗ್ಸ್ ನೋಡಿ ಗುರು. ಮ್ಯಾಕ್ಸ್, ಬಗೀರ ಆಗ್ಲಿ, ಈಗ ಕಾಂತಾರನು ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ರು. ಕಾಂತಾರ ಅಂದ್ರೆ ಚಾಪ್ಟರ್ 2, ಇದು ಚಾಪ್ಟರ್ 1ಗೆ ಇನ್ನ ಕ್ರೇಜಿ ಲೆವೆಲ್ ಕೊಟ್ಟಿದ್ರು. ಏನ್ ಕೊಟ್ಟವ್ರೆ ಗುರು, ಬ್ಯಾಕ್ ಗ್ರೌಂಡ್ ಸ್ಕೋರ್ ಲಿಟ್ರಲಿ ಕ್ರೇಜಿ ಲೆವೆಲ್. ಅದೇನು ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದಾಗ್ಲಿ, ಆ ಬ್ಯಾಕ್ ಗ್ರೌಂಡ್ ಸೆಟಪ್ ಪ್ರತಿ ಒಂದು ಕೂಡ ನಮ್ಮ ಮಣ್ಣಿನ ಕತೆಗೆ ಹೆಂಗ್ ಸೆಟ್ ಆಗ್ಬೇಕು ಅಂದ್ರೆ ಆ ರೇಂಜಿಗೆ ಸೆಟ್ ಆಗಿ ಸಖತ್ ವೈಬಿಂಗ್ ಆಗಿದೆ. ಈ ತರ ಸಾಂಗ್ ಕೇಳಿ ಎಷ್ಟೊಂದು ವರ್ಷಗಳಾಗೋಗಿತ್ತು. ಈ ಮೂವಿ ಕಡೆಯಿಂದ ಕೊನೆಗೂ ಕೂಡ ಆ ತರ ಸಾಂಗ್ಸ್ ಕೇಳೋ ತರ ಆಗೈತೆ. ಇನ್ನ ರಿಷಬ್ ಶೆಟ್ಟಿ ಕಡೆಯಿಂದ ಫಿಲಮ್ಸ್ ಬರ್ತಾ ಇರಲಿ. ಬೇರೆಯವ್ರಿಗೆ ಒಪ್ಕೋಬೇಡಿ, ನೀವೇ ಡೈರೆಕ್ಷನ್ ಮಾಡಿ, ನಿಮ್ ಫಿಲಮ್ಸಿಗೆ ನೀವೇ ಮಾಡಿ ಅಥವಾ ಬೇರೆಯವ್ರಿಗೆ ಮಾಡಿ ಅಂತ ಕೇಳ್ಕೊಂತೀನಿ. ಯಾಕೆ ಅಂತಂದ್ರೆ ಈ ತರ ಸಾಂಗ್ಸ್ ಮತ್ತೆ ಕೇಳ್ತಿರಾನ, ಈ ತರ ಸ್ಟೋರೀಸ್ ಮತ್ತೆ ನೋಡ್ತಿರಾನ ಅಂತ ನಮಗಂತೂ ಪರ್ಸನಲಿ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ನೋಡೋಣ, ಈ ಫಿಲಮ್ ಮೇಲಂತೂ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. 100% ಆ ಎಕ್ಸ್ಪೆಕ್ಟೇಷನ್ಸ್ ನ ಇವರು ರೀಚ್ ಮಾಡೇ ಮಾಡ್ತಾರೆ ರಿಷಬ್ ಶೆಟ್ಟಿ ಅವರು. ಯಾಕೆ ಅಂತಂದ್ರೆ ಬೇರೆಯವ್ರ ತರ ಎಲ್ಲ ಬಿಲ್ಡಪ್ ಕೊಡಲ್ಲ. 100% ಈ ಸಾಂಗ್ ಈ ರೇಂಜಿಗಿದೆ, ಆದ್ರೆ ಏನ್ ಬಿಲ್ಡಪ್ ಕೊಡದಲ್ಲಿ ಬರೀ ಫೋಟೋ ಹಾಕ್ಬಿಟ್ಟು ಲಾಂಚ್ ಮಾಡಿದಾಗೆ ನೀವು ಥಿಂಕ್ ಮಾಡಬೇಕು. ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಈ ಸಾಂಗ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಯಾವುದು 100% ಬ್ಯಾಡ್ ಕಮೆಂಟ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಸಿಗಲ್ಲ. ಆ ರೇಂಜಿಗಿದೆ ಸಾಂಗ್. ರುಕ್ಮಿಣಿ ವಸಂತ್ ಅವ್ರಿಗೆ ಎಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗಿದೆ ಈ ಮೂವಿಯಿಂದ. ಪರ್ಸನಲಿ ನಾವು ಮೊದ್ಲಿಂದಾನು ಇದೀವಿ, ಆದ್ರೆ ಈ ಮೂವಿಯಿಂದ ಎಷ್ಟೊಂದು ಜನ ಫ್ಯಾನ್ ಫಾಲೋಯಿಂಗ್ ಇನ್ನ ಜಾಸ್ತಿ ಆಗಿದೆ. ಯಾರ್ಯಾರು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ. ಇನ್ನ ಫಿಲಂ ಬಗ್ಗೆ 100% ನಾನು ರಿವ್ಯೂ ಹಾಕ್ತೀನಿ. ಆಗ್ಲೇ ಟಿಕೆಟ್ ಬುಕ್ ಆಗಿದೆ, ಫಸ್ಟೇ ಹೋಗ್ಬಿಟ್ಟು ರಿವ್ಯೂ ಹಾಕ್ತೀನಿ ಗುರು. ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ನಾವು ರಿವ್ಯೂ ರಿಯಾಕ್ಷನ್ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ನಾನು ಇಷ್ಟು ಬಾಯ್.